ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ದರೆ ಹೊಡೆದೇ ಬಿಡ್ತಾ ಇದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನು ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಹೇಳಿ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ, ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಅವ್ರ ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ, ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದರೆ ನೀವು ಬರೆದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನಾ ನಿರ್ಣಯ ಥರ ಇತ್ತು. ಇದನ್ನು ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ್ದು 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ? ಆಗ BJP ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನನ್ನು ಓದಿದ್ರು. ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಮೋರವರು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಗತ್ಯ ಏನಿತ್ತು? ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು 1 ತಿಂಗಳು ಕಾದಿದ್ರೆ ಬಜೆಟನ್ನು ಮಂಡಿಸ್ತಾ ಇದ್ರಿ. ಬಜೆಟಲ್ಲೇ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತೇಳಿ ಪೋಟಾ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನು ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ತಾ ಇದ್ದೀರಿ ಸರ್ ನೀವು? ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂಥ ಅಂಶಗಳೇನು? ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು? ನಾವು ಮಾಡಿರುವಂಥ ಸಾಧನೆ ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಅದರಲ್ಲಿ ಏನು ಹೇಳಿದಿರಿ ನೀವು? ಅದರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನ ಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದ್ದೀರಿ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸವನ್ನೇ ಮಾಡಿದಿರಿ. ಅದನ್ನು ರಾಜ್ಯಪಾಲರು ಓದಬೇಕಿತ್ತ ಸರ್? ನೀವು VB ಜೀರಾಮ್ಜಿ ಬಗ್ಗೆ ನಿಮಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಏನಿದೆ ಅದ್ರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಸರ್ ನಿಮಗೆ? ಈಗ ಕೇಂದ್ರ ಸರ್ಕಾರ 20 ವರ್ಷಗಳ ನಂತರ, ಅಂದರೆ ಮನ್ರೇಗಾ ಬಂದಿದೆ 2005ರಲ್ಲಿ, 2025 ಕಳೆದು 26 ಬಂತು. 20 ವರ್ಷಗಳ ಕಾಲ ಆ ಯೋಜನೆಯನ್ನು ಮುಂದುವರಿಸಲಾಗಿದೆ. ಈ 20 ವರ್ಷಗಳಲ್ಲಿ 12 ವರ್ಷ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಇದೆ. ಇದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ.
ಆ ಯೋಜನೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನು ಸರಿಪಡಿಸಿ VBG ರಾಮ್ಜಿ ಅಂತೇಳಿ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮಗೆ ಏನು ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿರಲ್ಲ. ಯಾಕಂದರೆ ಕೃಷಿಕರು ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಅವ್ರಿಗೆ ಅನುಕೂಲ ಆಗಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ. ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟು 10% ಕೊಡ್ತಾ ಇತ್ತು. ಈಗ ಅದನ್ನು 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ನೀವು ಕೊಡಿ ಅಂತ ಹೇಳಿದ್ದಾರೆ. 2000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಬಿಕಾರಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್, ಈ ಜನ ಈ ರಾಜ್ಯದ ಜನ ವ್ಯತ್ಯಾಸವನ್ನು ನೋಡಿದ್ದಾರೆ. ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ತಂದಾಗ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕೇಂದ್ರ ಸರ್ಕಾರ ಪ್ರವಾಹ ಬರಲಿ, ಏನೇ ಒಂದು ಅವಘಡಗಳು ಸಂಭವಿಸಿದಾಗ SDRFನಲ್ಲಿ 3,800 ರೂಪಾಯಿ ಕೊಡೋರು. ಮನೆಯಲ್ಲಿ ನೀರು ನುಗ್ತು, ಆಸ್ತಿ ಒಂದು ಪಾತ್ರೆ ಪಗಡೆಗಳು ಹಾಳಾಯಿತು ಅಂತ ಹೇಳಿದರೆ 3,800 ರೂಪಾಯಿ SDRFಲ್ಲಿ ಕೊಡೋರು. ಅದಕ್ಕೆ 6,200 ರೂಪಾಯಿ ಸೇರಿಸ್ಬಿಟ್ಟು 10,000 ರೂಪಾಯಿ ಕೊಟ್ಟರು. ಅದೇ ರೀತಿಯಲ್ಲಿ NDRFನಲ್ಲಿ ಮನೆ ಹಾಳಾಯಿತು ಅಂತ ಹೇಳಿದರೆ, ಮನೆ ಕುಸಿತು ಅಂತ ಹೇಳಿದರೆ 1 ಲಕ್ಷ ಕೊಡೋರು. ಯಡಿಯೂರಪ್ಪ ಸಾಹೇಬರು ಅದಕ್ಕೆ 4 ಲಕ್ಷ ಸೇರಿಸಿ 5 ಲಕ್ಷ ರೂಪಾಯಿನ ಕೊಟ್ಟರು. ಈ ರೀತಿ ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚಿನ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬಹುದು ಅನ್ನೋದನ್ನು ಯಡಿಯೂರಪ್ಪ ಸಾಹೇಬರು ಅದನ್ನು ತೋರಿಸಿ ಮೇಲ್ಪಂಕ್ತಿನ ಹಾಕೊಟ್ರು. ಆದರೆ ನೀವು ಬಂದಾದ್ಮೇಲೆ ಏನು ಮಾಡಿದ್ರಿ ಸರ್? ಈ VBG ರಾಮ್ಜಿ ಬಿಟ್ಬಿಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಡಿಯೂರಪ್ಪ ಸಾಹೇಬರು ಪ್ರಾರಂಭ ಮಾಡಿದಂತಹ 4,000 ರೂಪಾಯಿ ಸೇರಿಸಿಕೊಡೋದನ್ನು ಫಸ್ಟ್ ನಿಲ್ಲಿಸಿದ್ರಿ. ನೀವೊಬ್ಬ ರೈತ ವಿರೋಧಿ. ನೀವು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳುವಂಥ ಯಾವ ಕೆಲಸನೂ ಮಾಡಲಿಲ್ಲ. ನೀವು ಅದನ್ನು ವಾಪಸ್ ತೆಗೆಸಿದ್ರಿ. ನೀವು ಅದನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ರಿ. ನೀವು ಗ್ರಾಮೀಣ ಭಾಗಕ್ಕೆ ಏನೂ ಮಾಡಲಿಲ್ಲ. ನೀವು ಇವಾಗ 125 ದಿನ ಕೂಲಿನ ಇನ್ಕ್ರೀಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಿ. ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಸಾಧನೆ ಏನಿಲ್ಲ. 24 ಗಂಟೆ ಕೇಂದ್ರ ಸರ್ಕಾರನ ಬೈಬೇಕು, ಟ್ಯಾಕ್ಸು ಡೆವಲ್ಯೂಷನ್ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಹೇಳಿ ಬರೀ ಸುಳ್ಳು ಹೇಳ್ತೀರಿ ನೀವು. ಇವಾಗ ರಾಜ್ಯದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದೀರಿ. ಫೈನಾನ್ಸ್ ಕಮಿಷನ್ 14th ಫೈನಾನ್ಸ್ ಕಮಿಷನ್ ಇರ್ಬೋದು, 15th ಫೈನಾನ್ಸ್ ಕಮಿಷನ್ ಇರ್ಬೋದು, ಅಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಅಲ್ಲಿ ಪ್ರತಿನಿಧಿಗಳಿರ್ತಾರೆ. ಅಲ್ಲಿ ಟ್ಯಾಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.